ಹಾಯ್ ಸ್ಟೂಡೆಂಟ್ಸ್, ಈ ತರ ನಿಮಗೆ ಪ್ರಾಬ್ಲಮ್ಸ್ ಎಕ್ಸಾಮ್ ಅಲ್ಲಿ ಇದ್ದೇ ಇರುತ್ತೆ. ಡಿಸ್ಟೆನ್ಸ್, ಸ್ಪೀಡು, ಟ್ರಾವೆಲ್ ಇದ್ರ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. SD, FD, RRB ಯಾವ ಬೇಕಾದ್ರಿಲ್ಲ, ಬ್ಯಾಂಕಿಂಗ್ ಅಲ್ಲಿ ಕೂಡ ಇರುತ್ತೆ. ಸೊ ನಿಮ್ಗೆ ಇದರಲ್ಲಿ ಫಾರ್ಮುಲಾ ಈಸಿಯಾಗಿ ನೆನಪಿಡೋಕೆ ಒಂದು ಟ್ರಿಕ್ ಏನು ಅದನ್ನ ಹೇಳ್ಕೊಡ್ತೀನಿ. ಈ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿ. ಹೌದಾ? ಸಪೋಸ್ ಏನಾದ್ರು ಡಿಸ್ಟೆನ್ಸ್ ಕೇಳಿದ್ರು, ಡಿಸ್ಟೆನ್ಸ್ ಕೇಳಿದಾಗ ಸ್ಪೀಡ್ ಇಂಟು ಟೈಮ್ ಈ ಡೈಗ್ರಾಮ್ ಹಾಕೊಳ್ಳಿ, DST ಅಂತ. ಹೌದಾ? DST ಅಂದ್ರೆ G ಬದಲಿ D ಹಾಕೊಳ್ಳುತ್ತೆ. GST ನಿಮ್ಗೆ ಗೊತ್ತಿರೋದೆ, D ಹಾಕಿದ್ರೆ ಮುಗಿದೋಯ್ತು. DST ಅಂತ ಈ ಡೈಗ್ರಾಮ್ ಹಾಕೋತೀರಾ. ಸೊ ಡಿಸ್ಟೆನ್ಸ್ ಕಂಡುಹಿಡಿಯಲಿಕ್ಕೆ ಕೇಳಿದಾಗ ಸ್ಪೀಡ್ ಇಂಟು ಟೈಮ್ ಕರೆಕ್ಟ್ ಇದೆಯಾ? ಸ್ಪೀಡ್ ಇಂಟು ಟೈಮ್ ಕರೆಕ್ಟಾ? ಅದೇ ತರ ಸ್ಪೀಡ್ ಕಂಡುಹಿಡಿಯಲಿಕ್ಕೆ ಕೇಳಿದಾಗ ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಕರೆಕ್ಟ್ ಇದೆಯಾ? ಟೈಮ್ ಕಂಡುಹಿಡಿಯಲಿಕ್ಕೆ ಕೇಳಿದಾಗ ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಕರೆಕ್ಟ್ ಇದೆಯಾ? ಈಸಿಯಾಗಿ ನೆನ್ಪಿಡುತ್ತಾ? ಇದನ್ನ ನೆನ್ಪಿಟ್ಕೊಳ್ಳಿ. ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಹಾಕಿ. ಹೌದಾ? ಅದೇ ತರ 200 ಕಮೆಂಟ್ ರೀಚ್ ಆದ್ಮೇಲೆ 100% ಗಿವ್ ಅವೇ ಇರುತ್ತೆ. ಬುಕ್ಸ್ ಕೊಟ್ಟೆ ಕೊಡ್ತೀನಿ. ಅಂಡ್ ಮೇಲ್ಗಡೆ FD ದಲ್ಲಿ ಪೋಸ್ಟ್ ಮಾಡಿದ್ರೆ ಯಾರು ಮಿಸ್ ಮಾಡ್ಕೊಳ್ಳಿ. ಅವ್ರಿಗೆ ಫುಲ್ ರಿವ್ಯೂ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ, ಹೋಗಿ ವಾಚ್ ಮಾಡಿ. ಹೌದಾ? ಥ್ಯಾಂಕ್ ಯು.